ಮೈಸೂರು ಮೂಡಾ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಸಿಎಂ ಪತ್ನಿಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಇಡಿ ಕಚೇರಿಗೆ ಇಬ್ಬರೂ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ನೋಟಿಸ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ ಭೈರತಿ ಸುರೇಶ್ ಮಧ್ಯಾಹ್ನ 2:30ಕ್ಕೆ ಹಾಜರಾಗೋಕೆ ಸೂಚನೆಯನ್ನ ನೀಡಲಾಗಿದೆ. ಇದೀಗ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಪತ್ನಿ ಹಾಗೇನೆ ಸಚಿವ ಭೈರತಿ ಸುರೇಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಇಡಿ ಕಚೇರಿಗೆ ಇಬ್ಬರೂ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಮೈಸೂರು ಮೂಡಾ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಅನ್ನೋದು ಸಿಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿಗೆ ಇಡಿ ನೋಟಿಸ್ ಅನ್ನ ನೀಡಿದೆ. ಮೈಸೂರು ಮೂಡಾ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈಗಾಗಲೇ ಒಂದು ಕಡೆಯಲ್ಲಿ ವಾದ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಇಡಿಯಿಂದ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಇಡಿ ಕಚೇರಿಗೆ ಇಬ್ಬರೂ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭೈರತಿ ಸುರೇಶ್. ಮೈಸೂರು ಮೂಡಾ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಆಗ್ತಾ ಇದೆ. ಈಗಾಗಲೇ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಅನೇಕರನ್ನ ವಿಚಾರಣೆಗೂ ಕೂಡ ಕರೆಯಲಾಗಿತ್ತು. ಸೊ ಇದೀಗ ಸಿಎಂ ಆಪ್ತ ಸಚಿವ ಭೈರತಿ ಸುರೇಶ್ ಅವ್ರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಸಿಎಂ ಪತ್ನಿಗೂ ಕೂಡ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಸಿಎಂ ಪತ್ನಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಇವತ್ತು ಬಿಗ್ ಡೇ ಆಗಿದೆ. ಮೂಡಾ ಕೇಸ್ ತನಿಖೆಗೆ ಎಂಟ್ರಿ ಆಗುತ್ತಾ ಸಿಬಿಐ ಅನ್ನೋ ಪ್ರಶ್ನೆ ಇದೆ. ಇದೆಲ್ಲದರ ನಡುವೆ ಇಡಿ ಇದೀಗ ಇಬ್ಬರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಸೊ ಈ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸಚಿವ ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಇವರಿಬ್ಬರಿಗೂ ಕೂಡ ಇಡಿ ನೋಟಿಸನ್ನು ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ಇಡಿ ಕಚೇರಿಗೆ ಇಬ್ಬರೂ ಹಾಜರಾಗಬೇಕು ಅನ್ನುವಂಥ ನೋಟಿಸನ್ನು ನೀಡಲಾಗಿದೆ. ಈ ನೋಟಿಸನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಭೈರತಿ ಸುರೇಶ್. ನೋಡೀಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಯಾಕಂತ ಹೇಳಿದ್ರೆ ಇಡಿ ಈಗ ಮತ್ತೆ ಎಂಟ್ರಿ ಕೊಡ್ತಾ ಇದೆ. ಸಚಿವ ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಒಂದು ಕಡೆ ಹೈಕೋರ್ಟ್ನಲ್ಲಿ ಸಿಬಿಐ ಕುರಿತು ವಿಚಾರಣೆ ನಡೀತಾ ಇದೆ. ಈಗ ನೋಡಿದ್ರೆ ಇಡಿ ಮತ್ತೆ ಮಧ್ಯಪ್ರವೇಶ ಆಡಿದೆ. ಅಂದರೆ ಸಿಎಂ ಕುಟುಂಬಕ್ಕೆ ಮತ್ತಷ್ಟು ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗುವಂತಹ ಮುನ್ಸೂಚನೆ ಇವೆಲ್ಲ ಅಂತ. ಹೌದು ಪ್ರಭು, ತಾವು ಹೇಳಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಲ ಕೇಸು
ಉರುಳು ಕುಣಿಕೆ ಆಗುವಂತ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇನ್ನೇನು ಸಮಸ್ಯೆಯಿಂದ ಹೊರಬರ್ತಾರೆ ಅನ್ನುವಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಅದೇ ಪ್ರಕರಣದಲ್ಲಿ ಈಗ ಇಡಿ ಪ್ರವೇಶದಿಂದಾಗಿ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಪತ್ನಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಕೂಡ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಈ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಅಂದ್ರೆ ಮೋಡಾಯ ವಿಚಾರದಲ್ಲಿ ಕೊಟ್ಟಿದ್ದಂತಹ ನೋಟಿಸ್ ಅನ್ನ ಪ್ರಶ್ನಿಸಿ ಇವತ್ತು ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇಂದು ಮಧ್ಯಾಹ್ನ ಇದರ ವಿಚಾರಣೆ ಕೂಡ ನಡೆದಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಮುಂದೆ ತುರ್ತು ವಿಚಾರಣೆಗೆ ಅಪೀಲನ್ನು ಸಲ್ಲಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮನವಿಯ ಮೇರೆಗೆ ಅದನ್ನು ಪುರಸ್ಕರಿಸಿರುವಂತಹ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಕೇಳ್ಕೊಂಡಿದೆ. ಜೊತೆಗೆ ಇಡಿ ಕೂಡ ಇವತ್ತೇ ವಿಚಾರಣೆಯನ್ನು ನಡೆಸೋದ್ರಿಂದಾಗಿ ಮೊದಲು ಕೋರ್ಟ್ ನಲ್ಲಿ ಆಗುವಂತ ನಿರ್ಧಾರದ ಬಳಿಕ ಇಡಿಯ ಸಮಸ್ಯೆಗೆ ಅವರು ಉತ್ತರವನ್ನು ಕೊಡಬಹುದು ಅಥವಾ ಇಡಿ ವಿಚಾರಣೆಗೆ ಹಾಜರಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇಡಿ ಸಂಬಂಧಪಟ್ಟ ಹಾಗೆ ತಮಗೆ ನೋಟಿಸ್ ಜಾರಿಯಾಗಿರೋದ್ರಿಂದ ಭೈರತಿ ಸುರೇಶ್ ಅವರು ಟಿವಿ5ಗೆ ಸ್ಪಷ್ಟಪಡಿಸಿಕೊಂಡಿದ್ದಾರೆ. ಹೌದು, ನನಗೆ ಇಡಿ ನೋಟಿಸ್ ಜಾರಿಯಾಗಿದೆ, ಆ ಸಂಬಂಧ ಪ್ರಕ್ರಿಯೆಗಳು ಇದೆ, ಅದನ್ನ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟು ಅಗತ್ಯ ಬಿದ್ದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗ್ತೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಈಗ ಇಡಿ ನೋಟಿಸನ್ನು ಜಾರಿ ಮಾಡಿದೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ 2:30ಕ್ಕೆ. ಈಗ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ, ಇದಕ್ಕೆ ತಡೆ ನೀಡಬೇಕು ಅಂತೇಳಿ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು, ದೇವರಾಜ್ ಅವರೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇಡಿಯಿಂದ. ನ್ಯಾಯ ಎತ್ತಿ ಹಿಡಿಯಲು ಸಿಬಿಐ ತನಿಖೆ ಅನಿವಾರ್ಯವಾಗಿದೆ. ತಾರತಮ್ಯದ ತನಿಖೆ ನಡೆಯಬಾರದು ಅಂತ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಪರವಾಗಿ ಮೂಡದಲ್ಲಿ ನಡೆದಿರುವಂತಹ ಹಗರಣ ತನಿಖೆ ಅಗತ್ಯ ಎಂದು ಹೇಳ್ತೇವೆ. ಕ್ಯಾಬಿನೆಟ್ ಟಿಪ್ಪಣಿ, ಮುಖ್ಯ ಕಾರ್ಯದರ್ಶಿ ಟಿಪ್ಪಣಿ ಇದೆ. ಇದರಲ್ಲಿ 3 ಹಿರಿಯ ಅಧಿಕಾರಿಗಳು ಭೂ ಪರಿವರ್ತನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ಸಿಬಿಐ ತನಿಖೆ ಈ ಸಂದರ್ಭದಲ್ಲಿ ಅನಿವಾರ್ಯ ಇದೆ. ನ್ಯಾಯವನ್ನ ಎತ್ತಿ ಹಿಡಿಲಿಕ್ಕೆ ಇಲ್ಲಿ ತಾರತಮ್ಯ ಆಗಬಾರದು. ಇದು ಮಣಿಂದರ್ ಸಿಂಗ್, ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು. ಮೂಡದಲ್ಲಿ ತನಿಖೆ ಆಗಬೇಕು ಹಗರಣಕ್ಕೆ ಸಂಬಂಧಪಟ್ಟಂತೆ. ಕ್ಯಾಬಿನೆಟ್ ಟಿಪ್ಪಣಿ, ಮುಖ್ಯ ಕಾರ್ಯದರ್ಶಿ ಟಿಪ್ಪಣಿ ಕೂಡ ಇದೆ. 3 ಹಿರಿಯ ಅಧಿಕಾರಿಗಳು ಭೂ ಪರಿವರ್ತನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾನೂನು ಬಾಹಿರವಾಗಿ ಹಿಂದೆ ಮುಂದೆ ನೋಡದೆ. ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇರೋದ್ರಿಂದಾಗಿ ಸಿಬಿಐ ಮಧ್ಯಪ್ರವೇಶವನ್ನು ಮಾಡಿ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ವಾದವನ್ನು ಮಣಿಂದರ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಈಗ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಈ ವಿಚಾರಣೆ ನಡೀತಾ ಇದೆ. ಕಾವೇರಿದಂತಹ ವಾದ ಪ್ರತಿವಾದಗಳು ನಡೀತಾ ಇದೆ. ಅಂತಿಮವಾಗಿ ಯಾವ ತೀರ್ಪು ಪ್ರಕಟ ಆಗುತ್ತೆ? ಸಿಬಿಐ ಉರುಳು ಸುತ್ತಿಕೊಳ್ಳುತ್ತಾ ಸಿದ್ದರಾಮಯ್ಯನವ್ರಿಗೆ ಈಗ ತಾರತಮ್ಯದ ತನಿಖೆ ಆಗಬಾರ್ದು ಅಂತ ಇಲ್ಲಿ. ಯಾಕೆಂದರೆ ಇಲ್ಲಿ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದ್ರಿಂದಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಆಗುವುದಿಲ್ಲ. ಸರ್ಕಾರದ ಅಧೀನ ಸಂಸ್ಥೆಯಾಗಿದೆ ಈ ಲೋಕಾಯುಕ್ತ ಅಂತೇಳಿ. ಹಾಗಾಗಿ ಸಿಬಿಐ ಕೊಡಬೇಕು, ಅದರ ಅನಿವಾರ್ಯತೆ ಇದೆ ಮತ್ತು ಆ ರೀತಿ ಪರಿಸ್ಥಿತಿ ಇದೆ ಅಂಥೇಳಿ ಮಣಿಂದರ್ ಸಿಂಗ್ ಅವರು ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಕೂಡ ಅದರ ಒಂದು ಟಿಪ್ಪಣಿಗಳಿದ್ದಾವೆ. ಮುಖ್ಯ ಕಾರ್ಯದರ್ಶಿಯವರ ಟಿಪ್ಪಣಿ ಕೂಡ ಇದೆ. ಈ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಎತ್ತಿ ಹಿಡಿಲಿಕ್ಕೆ ಸಿಬಿಐ ಮಧ್ಯಪ್ರವೇಶ ಮಾಡೋದು, ತನಿಖೆಯನ್ನು ಕೈಗೊಳ್ಳುವುದು ಅಗತ್ಯ ಆಗಿದೆ. ಅದರಲ್ಲೂ ಇಲ್ಲಿ 3 ಅಧಿಕಾರಿಗಳು ಭೂ ಪರಿವರ್ತನೆ ಅಂದರೆ ಕನ್ವರ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಆಳವಾದ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಬಿಐಗೆ ನೀವು ಅವಕಾಶವನ್ನು ಮಾಡಿಕೊಡಿ, ತನಿಖೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಇದು ಈಗ ದೂರುದಾರರ ಪರವಾಗಿ ವಕೀಲರು ಮಾಡ್ತಾ ಇರುವಂತಹ ವಾದ. ಹಾಗಾಗಿನೇ ಈಗ ಸಿಬಿಐ ಮಧ್ಯಪ್ರವೇಶ ಮಾಡ್ತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕವಾಗಿ
ಸಂಕಷ್ಟಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲದೇ ಇದ್ದರೆ ಇವತ್ತೇನಾದರೂ ಅಂತಿಮ ತೀರ್ಪು ಬಂದು ಇಲ್ಲ CBIಲಿ ಮಧ್ಯಪ್ರವೇಶ ಮಾಡಲಿಕ್ಕಾಗೋದಿಲ್ಲ, ಒಂದು ರೀತಿ ಖುಲಾಸೆ ಹಂತಕ್ಕೆ ಹೋಗಿದೆ, ಇದು 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಲೋಕಾಯುಕ್ತದ ಫೈನಲ್ಲು ವರದಿ ಅಂತ ಹೇಳಿಬಿಟ್ರೆ ಮುಖ್ಯಮಂತ್ರಿಗಳು ಈ ಒಂದು ಕೇಸ್ನಿಂದ ರಿಲೀಫ್ ಆದಂತೆ ಅಂತ ಅರ್ಥ. ಆದರೆ ಇಲ್ಲಿ CBIಗೆ ಒಲಿಸಬೇಕು ಅನ್ನುವಂಥ ಪಟ್ಟುಗಳು ಜಾಸ್ತಿ ಆಗ್ತಾ ಇದೆ. ಈಗ ಆ ಒಂದು ಆಯಾಮದಲ್ಲಿ ವಾದ ನಡೀತಾ ಇದೆ. ಮೂಡಾ ಕೇಸ್ ಹಗರಣ ಕೇಸ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿ ಪಾರ್ವತಿಗೆ ಇಡಿ ಸಮನ್ಸ್ ನೀಡಿದೆ. ಸಮನ್ಸ್ ಬೆನ್ನಲ್ಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಚಿವ ಭೈರತಿ ಸುರೇಶ್. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಇಡಿ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಚಿವ. ನೋಡಿ, ಈಗ ಹೈಕೋರ್ಟ್ನಲ್ಲಿ ಒಂದ್ ಕಡೆ CBI ವಿಚಾರಣೆ ನಡೀತಾ ಇದೆ, ಇನ್ನೊಂದ್ ಕಡೆ ಲೋಕಾಯುಕ್ತದ ವರದಿ, ಅದರ ಬೆನ್ನಲ್ಲೇ ಇಡಿ ಸಮನ್ಸ್ ಜಾರಿ ಮಾಡಿದೆ. ಈಗ ಅಂದ್ರೆ ವಾಟ್ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಆ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಇಲ್ಲಿ. ನೋಡಿ, ಭೈರತಿ ಸುರೇಶ್ ಅವರು ಈ ಮೂಡಾ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಹೆಲಿಕಾಪ್ಟರ್ನಲ್ಲಿ ಬಂದು ಹೊತ್ತೊಯ್ದಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ, ತಿರುಚಿದ್ದಾರೆ ಅಂತ ಹೇಳಿ. ಅವ್ರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಇದೇ ಸ್ನೇಹಮಯ ಕೃಷ್ಣ ಅವರು ಆರೋಪ ಮಾಡಿದ್ರು. ಈಗ ಭೈರತಿ ಹೇಳಿದ್ದಾರೆ, ನಾವು ಕಾನೂನಾತ್ಮಕವಾಗಿಯೇ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ. ಇಡಿ ಕಚೇರಿ ಬೆಂಗಳೂರಿನ ಶಾಂತಿನಗರದಲ್ಲಿದೆ, ಅಲ್ಲಿ ಇಬ್ಬರು ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ ಕೊಟ್ಟಿದ್ದಾರೆ 2:30ಕ್ಕೆ. ಈಗ ಇವರು ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೋಡಬೇಕು ಕೋರ್ಟ್ ಇದಕ್ಕೆ ತಡೆ ಒಡ್ಡುತ್ತಾ ಅಥವಾ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಡುತ್ತಾ ಅಂತ. ಇನ್ನು ಈ ಪ್ರಕರಣದ A2 ಆಗಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು. ಅವ್ರಿಗೂ ಕೂಡ ವಿಚಾರಣೆಗೆ ಈಗ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಈಗ ಬಾಕಿ ಉಳಿದಿರೋದು ಸಿದ್ದರಾಮಯ್ಯನವರು ಮತ್ತೆ ಪಾರ್ವತಿಯವರು. ಇಡಿ ಇನ್ನೂ ಬಾಕಿ ಇರೋದು ವಿಚಾರಣೆ. ಈಗಾಗಲೇ ಅವರ ಬಾಮೈದನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ನವೆಂಬರ್ನಲ್ಲೇ ಆಗಿರುವಂಥ ಇವೆಲ್ಲ ಬೆಳವಣಿಗೆ. ಹಾಗಾಗಿನೇ ಈಗ ಹೈಕೋರ್ಟ್ಗೆ ಭೈರತಿ ಸುರೇಶ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಇಡಿ ಅಧಿಕಾರಿಗಳು ಏನು ನಮಗೆ ಸಮನ್ಸನ್ನು ನೀಡಿದ್ದಾರೋ ಅದನ್ನು ರದ್ದು ಮಾಡಬೇಕು ಅಂತೇಳಿ. ಬಟ್ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಇಡಿ ವಿಚಾರಣೆಗೆ ಹಾಜರಾಗಿ ಅಂತ ಏನು ಈಗ ನೋಟಿಸನ್ನು ಕೊಟ್ಟಿದೆ ಅದಕ್ಕೆ ತಡೆ ಹಾಕಲಿಕ್ಕೆ ಅವಕಾಶಗಳು ಕಡಿಮೆ ಇದ್ದಾವೆ. ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಪರಿಸ್ಥಿತಿ ಈಗ ಬಂದೊದಗಿದೆ. ಹಾಗಾಗಿ ತ್ವರಿತವಾಗಿ ಇದೆಲ್ಲವೂ ಕೂಡ ವಿಚಾರಣೆಗೆ ಬರುತ್ತೆ 2:30ಕ್ಕೆ. ಬಟ್ ಈಗ ಇಡಿ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಬೇರೆಯದ್ದೇ ಹೊಸ ತಿರುವು ಸಿಕ್ಕಂಗಾಗ್ತಾ ಇದೆ. ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ರು ಹಿಂದಿನಿಂದಲೂ ಕೂಡ, ನನ್ನ ಪಾತ್ರ ಇಲ್ಲ ಇಲ್ಲಿ, ನಾನು ನಗರಾಭಿವೃದ್ಧಿ ಸಚಿವ, ಆದರೆ ಇಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಇದೆಲ್ಲವೂ ಕೂಡ BJP ಸರ್ಕಾರದ ಅವಧಿಯಲ್ಲಿ ಆಗಿದ್ದು, 14 ಸೈಟ್ ಹಂಚಿಕೆ ಮಾಡಿದ್ದು, ಆಗ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದರು. ನಾನು ಯಾವುದೇ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿಲ್ಲ, ನಾಶ ಮಾಡಿಲ್ಲ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು. ಯಾವುದೇ ತನಿಖೆಯನ್ನು ಎದುರಿಸೋಕೆ ನಾನು ರೆಡಿ ಅಂತ ಹೇಳಿದರು. ಈಗ ಇಡಿ ಅವರು ವಿಚಾರಣೆಗೆ ಅವ್ರನ್ನ ಕರೆದಿದ್ದಾರೆ. ನೋಡ್ಬೇಕು ಈಗ ಹೈಕೋರ್ಟ್ ಅದಕ್ಕೆ ತಡೆ ಒಡ್ಡುತ್ತಾ ಅಥವಾ ಇಡಿ ಅವರ ವಿಚಾರಣೆಗೆ ಭೈರತಿ ಸುರೇಶ್ ಅವರು ಹಾಜರಾಗಬೇಕಾಗತ್ತಾ ಅಂತ. ಯಾಕಂದರೆ ಯಾವುದೂ ಕೂಡ ಇಲ್ಲಿ ನೋಡಿ, CBI ಒಂದು ಕಡೆ ನಡೀತಾ ಇದೆ, ಲೋಕಾಯುಕ್ತದ ಆಲ್ರೆಡಿ 3 ತಿಂಗಳ ವಿಚಾರಣೆ ಅದು ತನಿಖೆ ಆಗಿದೆ. ಈಗ ನೋಡಿದ್ರೆ ಇಡಿ ಅವರು ಸಮನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವತ್ತ ಹೋಗ್ತಾ ಇಲ್ಲ ಇದು.